ಸ್ನೇಹಿತರೆ, ಇವಾಗ ಈ ಒಂದು ಮನವಿ ಪತ್ರವನ್ನ PF ಅಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ. ಈ ಮನವಿ ಪತ್ರದ ಪ್ರತಿಯನ್ನ ಈ ಸಭೆ ಮುಗಿದ ನಂತರ ಇವರಿಂದ ನಾವು ಸ್ವೀಕೃತಿನ ಪಡೆದು ತಮಗೆ ಈ ಕಾಪಿನ ಕಳಿಸ್ಕೊಡ್ತೇವೆ. ಈ ಮನವಿನಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು 3 ಅಂಶಗಳಿದೆ. 1ನೇ ಅಂಶ, ಹೈಯರ್ ಪೆನ್ಷನ್ನ ಮೇ 31ರೊಳಗೆ ಇಂಪ್ಲಿಮೆಂಟ್ ಮಾಡಿ ನಮಗೆ ಪೆನ್ಷನ್ ಬರಕ್ ಮಾಡಬೇಕು. 2ನೇ ಅಂಶ, 2014 ಪೂರ್ವ ಇರತಕ್ಕಂಥವ್ರಿಗೆ RC ಗುಪ್ತಾ ಜಡ್ಜ್ಮೆಂಟ್ ಅನ್ನ ಅಪ್ಲೈ ಮಾಡಿ ಅವರೆಲ್ಲರಿಗೂ ಪೆನ್ಷನ್ ಕೊಡಬೇಕು. 3ನೇ ಅಂಶ ಏನು ಅಂತ ಅಂದ್ರೆ, ಕನಿಷ್ಠ ಪಿಂಚಣಿ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ನಡೆಸತಕ್ಕಂಥ ಈ ಹೋರಾಟಕ್ಕೆ ಸಂಬಂಧವಾಗಿ 7,500 ರೂಪಾಯಿ DA ಮೆಡಿಕಲ್ ಅಲವೆನ್ಸ್ ಈ ಎಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಈ ಒಂದು ಮನವಿನಲ್ಲಿ ಉಲ್ಲೇಖ ಮಾಡಿದ್ದೇವೆ. ಸ್ನೇಹಿತರೆ, ಇದು 15ನೇ ಮನವಿ. 15 ಮನವಿಗಳನ್ನ ಕೊಟ್ಟು ಇದುವರೆಗೂ ಕೂಡ ನಮ್ಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಬಂದಿಲ್ಲ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನೀವು. ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟ, ನಾವು 70-80 ವರ್ಷ ವಯಸ್ಸಾಗಿದೆ ನಮಗೆ. ನಾವು ಇನ್ನು ಹೆಚ್ಚು ದಿವಸ ಕಾಯಲಿಕ್ಕೆ ಸಿದ್ಧ ಇಲ್ಲ. ನಾವು ಈಗಾಗಲೇ ಸಾಕಷ್ಟು ನೀರು ಹರಿದೋಗಿದೆ. ಆ ದೃಷ್ಟಿಯಿಂದ ನಾನು ಇವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಕೂಡಲೇ ಜಾಗೃತರಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನ, ಈ 3 ಬೇಡಿಕೆಗಳನ್ನ ಈಡೇರಿಸಬೇಕು. ಈಡೇರಿಸಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನ ಇದೇ ಆವರಣದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ಜೊತೆಗೆ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ಈ ಹೋರಾಟ ಅಂತಿಮ ಗುರಿ ತಲುಪಲಿಕ್ಕೆ ಬಂದಿದೆ. ಯಾಕೆ ಅಂತ ಅಂದ್ರೆ ಚುನಾವಣೆ 4ನೇ ತಾರೀಕು ಚುನಾವಣೆ ನಂತರ ನಮ್ಮ ಹೋರಾಟದಲ್ಲಿ ಬದಲಾವಣೆ ಮಾಡ್ತಾ ಇದ್ದೀವಿ. ನಾವು ಗೆದ್ದಿರ್ತಕ್ಕಂಥ MP ಗಳ ಮನೆಗೆ ಹೋಗ್ತೇವೆ, MP ಗಳಿಗೆ ಮನವಿ ಕೊಡ್ತೀವಿ. ಅದಾದ ನಂತರ ಒಂದು ಬೃಹತ್ ಸಮಾವೇಶವನ್ನ ಫ್ರೀಡಂ ಪಾರ್ಕ್ ನಲ್ಲಿ NAC ಮತ್ತು KSRTC ಎಲ್ಲ ಸಂಘಟನೆಗಳ ವತಿಯಿಂದ EPS ಪಿಂಚಣಿದಾರರು ಅಂದ್ರೆ ದೇಶಾದ್ಯಂತ ಇರ್ತಕ್ಕಂಥ 72 ಲಕ್ಷ ಹೊಂದನೆ. ಇಲ್ಲಿ ನಾವು ಮಾಡ್ಕೊಂಡಿರೋದು KSRTC, PMTC, NAC ಅದು ಮುಖ್ಯ ಅಲ್ಲ. EPS 95 ಅಂತ ಅಂದ್ರೆ ನಾವೆಲ್ಲರೂ ಕುಟುಂಬದ ಸದಸ್ಯರು, ನಾವೆಲ್ಲರೂ ಒಂದೇನೆ. ನಮ್ಮಲ್ಲಿ ಎಲ್ಲ ಸಂಘಟಿತರಾಗಬೇಕು. ನಾವು ಎಲ್ಲರೂ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ನಮ್ಮ ಹೋರಾಟದಲ್ಲಿ ಜಯಗಳಿಸಬೇಕು. ನಾವು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತೇವೆ. ಸ್ವಾಮಿಯವರು ನಾವು ಕೂಡ ಮಾತನಾಡ್ಕೊಂಡಿದ್ದೇವೆ. ಅಶೋಕ್ ರಾವತ್ ಅವರು ಬರ್ತಾ ಇದ್ದಾರೆ, ವೀರೇಂದ್ರ ಸಿಂಗ್ ಬರ್ತಾ ಇದ್ದಾರೆ, ರಮಾಕಾಂತ್ ಬರ್ತಾರೆ. ಎಲ್ಲ ಮುಖಂಡರು ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಮಾತನಾಡ್ತಾರೆ. ಅವತ್ತಿನ ದಿವಸ 1 ಲಕ್ಷ ಜನ ಸೇರ್ಬೇಕು ನೀವೆಲ್ಲರೂ ಕೂಡ. ಇದಾದ ನಂತರ ಇದೇ ತಿಂಗಳಲ್ಲಿ ಅಲ್ಲ ಮುಂದಿನ ತಿಂಗಳಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ 2,000 ರೂಪಾಯಿ ನಮಗೆ ಕನಿಷ್ಠ ಪಿಂಚಣಿ ಕೊಡಿ. ನಾವು ರಾಜ್ಯದಲ್ಲಿ ದುಡಿದಿದ್ದೇವೆ, ರಾಜ್ಯದಲ್ಲಿ ಬಸ್ಸುಗಳನ್ನ ಓಡಿಸಿದ್ದೇವೆ, ಪ್ರಯಾಣಿಕರ ಸೌಲಭ್ಯವನ್ನು ಕೊಟ್ಟಿದ್ದೇವೆ. ಇಡೀ ಬೆಂಗಳೂರು IT ಸಿಟಿ, IT-BT ಮತ್ತೆ ಗಾರ್ಡನ್ ಸಿಟಿ ಆಗಲಿಕ್ಕೆ ನಿವೃತ್ತ ನೌಕರರಾದ ನಾವೇ ಕಾರಣ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ಈ 2 ಅಂಶಗಳನ್ನ ನಾವು ಮುಂದಿನ ತಿಂಗಳಲ್ಲಿ ಕೈಗೊಳ್ತಾ ಇದ್ದೀವಿ. ನೀವು ನಮ್ಮ ಜೊತೆಗಿರ್ಬೇಕು, ನಮ್ಮ ಹೋರಾಟಕ್ಕೆ ಭಾಗವಹಿಸಬೇಕು, ನಮ್ಮ ಎಲ್ಲ ಇದಕ್ಕೆ ಸಹಕಾರ ನೀಡಬೇಕು. ಇವತ್ತಿನ ಸಮಾವೇಶಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಈಗ ಮನವಿ ಪತ್ರ ನೀಡ್ತಾ ಇದ್ದೇವೆ. Sir, for all the pensioners, sir, with due respect and humble respect, I just inform you that we have already been receiving this from sir for all the pensioners association for this last so many times. We are prompt in responding. We are sending this information to our zonal office and for onward transmission to our head office for taking a favorable decision with respect to all your demands, and which will be placed before the government at the appropriate time.